ಇವಾಗ ನನ್ನ ಡೆಸ್ಟಿನೇಷನ್ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ. ಈ ಊರ ಹೆಸರು ಹೆಬ್ಬಾಲೆ ಅಂತ. ಇದು ನಮ್ಮ ಮಡಿಕೇರಿಯಿಂದ ಒಂದು 40 ಕಿಲೋಮೀಟ್ರ್ ಒಳಗೆ ಇರ್ಬೋದು. ಇವಾಗ ಒಂದು ಎಳ್ನೀರು ಕುಡ್ಕೊಂಡು, ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು ಬೆಳಿಗ್ಗೆ, ಸೊ ಒಂದು ಎಳ್ನೀರು ಕುಡ್ಕೊಂಡು ನಮ್ಮ ಟಾಸ್ಕ್ನ ಶುರು ಮಾಡೋಣ. ಬನ್ನಿ ಹೆಂಗಾಗುತ್ತೆ ನೋಡೋಣ. ಜಸ್ಟ್ ನಾವು ಏನೇ ಕುಕ್ ಮಾಡಬೇಕಂದ್ರೂ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದರೆ ನೀರು, ಎಣ್ಣೆ, ಬೆಂಕಿ, ಆಮೇಲೇನು ಪಾತ್ರೆ, ಆಮೇಲೆ ಟೊಮೆಟೊ ಸಾರು ಮಾಡಿದರೆ ಟೊಮೆಟೊ, ಆಮೇಲೆ ನೀವೇನಾದರೂ ಫ್ರೈಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಈರುಳ್ಳಿನೂ ಬೇಕಾಗುತ್ತೆ. ಬಟ್ ನಮ್ಮ ಬಿರಿಯಾನಿಗೆ ಏನೆಲ್ಲ ಬೇಕಂತ ಹೇಳಿದರೆ ಅಕ್ಕಿ ಬೇಕು, ಎಣ್ಣೆ ಬೇಕು, ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ, ಈರುಳ್ಳಿ ಬೇಕೇ ಬೇಕು, ಟೊಮೆಟೊ ಬೇಕು, ಟೊಮೆಟೊ ಆಡಿಸ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ವೆಜ್ ಬಿರಿಯಾನಿ ಆದರೆ ತರಕಾರಿಗಳು ಬೇಕು, ಚಿಕನ್ ಬಿರಿಯಾನಿ ಆದರೆ ಚಿಕನ್ ಬೇಕು. ಅದನ್ನ ಕೊನೆಗೆ ಇಟ್ಕೊತೀನಿ ನಾನು. ಫಸ್ಟು ವೆಜಿಟೇಬಲ್ನ ಸೋರ್ಸ್ ಮಾಡ್ಕೊತಾ ಹೋಗ್ತೀನಿ. ಅಕಸ್ಮಾತ್ ಏನಾದರೂ ಕೊನೆಗೆ ಚಿಕನ್ ಸಿಕ್ಕಿಲ್ಲ ಅಂದರೆ ಆಮೇಲೆ ತುಂಬ ಒಡ್ಸ್ಕೊಂಡ್ಬಿಡ್ತೀನಿ. ಅದಕ್ಕೆ ವೆಜಿಟೇಬಲ್ಸ್ನ ಕಲೆಕ್ಟ್ ಮಾಡ್ತಾ ಹೋಗ್ಬಿಟ್ಟು ಆಮೇಲೆ ನೋಡೋಣ. ಚಿಕನ್ ಸಿಕ್ಕಿಲ್ಲ ಅಂದರೆ ವೆಜಿಟೇಬಲ್ ಬಿರಿಯಾನಿನೇ ಮಾಡಿಬಿಡೋಣ. ಆದಷ್ಟು ಟ್ರೈ ಮಾಡೋಣ, ಚಿಕನ್ ಸಿಗುತ್ತೆ ನೋಡೋಣ. ಫಸ್ಟಿಗೆ ಇವಾಗ ಅಕ್ಕಿಯಿಂದ ಸ್ಟಾರ್ಟ್ ಮಾಡೋಣ. ಹಣೆ ಬರ ಅಂದ್ರ ಹೆಂಗಾರ ಹೊಡ್ಕೊ ನೀನು ಆಡವರ ಅಂದೆ. ತಿನ್ಬೋದಾ ಇದು? ಚೆನ್ನಾಗೈತೆ ತಾನೆ? ಸರಿ ಆಯ್ತು, ಥ್ಯಾಂಕ್ ಯು, ಬಾಯ್. ಯಾರ ಟ್ಯಾಂಕು ಬೇಡ, ಯಾರು ಬೇಡ, ಹೋಗಪ್ಪ ಈ ಟ್ಯಾಂಕೆ ಸಾಕು ನಮಗೆ. ಸ್ವಲ್ಪ ಅಕ್ಕಿ ಸಿಕ್ಬಿಟ್ಟಿದೆ. ಅಕ್ಕ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ನಿಮ್ಮೂರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಹೊಸ ವರ್ಷಕ್ಕೆ. ನಿಮ್ಮ ಮನೆಯಿಂದ ಸ್ವಲ್ಪ ಟೊಮೆಟೊ ಸಿಗ್ಬೋದಾ? ಅಕ್ಕಿ ಸಿಕ್ಕಿದೆ, ಟೊಮೆಟೊ ಸಿಗ್ಬೋದಾ? ಹಾಂ, ಅಕ್ಕಿ ಸಿಕ್ತು, ಟೊಮೆಟೊ ಸಿಗುತ್ತೆ ಇವಾಗ. ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ರಾಗಿ. ಇಲ್ಲೇ ಎಲ್ಲಾದರೂ ಮಾಡ್ತೀನಿ, ಫಸ್ಟೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ಸ್ ಅಕ್ಕ, ಬಾಯ್. ಟೊಮೆಟೊ ಆಯಿತು, ಅಕ್ಕಿ ಆಯಿತು, ಇವಾಗ ಈರುಳ್ಳಿ ಬೇಕು. ಈರುಳ್ಳಿ, ಸ್ವಲ್ಪ ಈರುಳ್ಳಿ ಬೇಕು. ಅಕ್ಕ ನಮಸ್ಕಾರ, ಚೆನ್ನಾಗಿದ್ದೀರಾ? ನಿಮ್ಮೂರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ ಸಿಗ್ಬೋದಾ? ಟೊಮೆಟೊ ಸಿಕ್ತು, ಅಕ್ಕಿ ಸಿಕ್ತು. ಸ್ವಲ್ಪ ಕೊಡಿ ಅಕ್ಕ. ನ್ಯೂ ಇಯರ್ ಪಾರ್ಟಿ ಜೋರು. ಅಜ್ಜಿ ಚೆನ್ನಾಗಿದ್ದೀರಾ? ಅಜ್ಜಿ ಮತ್ತೆ ಹೊಸ ವರ್ಷ ಬರೋಕ್ಕಾಯ್ತಲ್ಲ, ಏನು ಮಾಡ್ತೀರಾ ಹೊಸ ವರ್ಷದಲ್ಲಿ? ಏನು ಮಾಡೋದೇನಾರ. ಬನ್ನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ನಿಮ್ಮ ಊರಲ್ಲಿ, ತಿನ್ನಿ. ಹಾಂ, ಎಲ್ಲಿ ನಿಮ್ಮ ಮನೆ? ಇದೇನಾ? ತಂದ್ಕೊಡ್ತೀನಿ ಮತ್ತೆ. ಆಯ್ತು ಬಿಡಿ. ನಾವು ತಿನ್ನೋದಲ್ಲ. ಯಾಕೆ ಬಿರಿಯಾನಿ ತಿನ್ನಲ್ವಾ? ನಾವು ತಿನ್ನೋದು. ಏನು ವೆಜ್ ತಿಂತೀರಾ, ನಾನ್ ವೆಜ್ ತಿಂತೀರಾ, ಚಿಕನ್ ತಿಂತೀರಾ? ಏನು ತಿನ್ನಲ್ವಾ? ಸರಿ ಅಜ್ಜಿ, ನಾವು ತಿನ್ನಕ್ಕಿಲ್ಲ. ಸರಿ ಅಜ್ಜಿ, ಆಯ್ತು ಅಜ್ಜಿ. ಓಕೆ ಓಕೆ, ಥ್ಯಾಂಕ್ಸ್ ಅಕ್ಕ, ಬಾಯ್. ಟೊಮೆಟೊ ಆಯಿತು, ಈರುಳ್ಳಿ ಆಯಿತು, ಅಕ್ಕಿ ಸ್ವಲ್ಪ ಇದೆ, ಒಂದು ಅರ್ಧ ಕೆ ಜಿ ಅಕ್ಕಿ ಇದೆ. ಇನ್ನೊಂದು ಸ್ವಲ್ಪ ಅಕ್ಕಿ ಆ್ಯಡ್ ಮಾಡೋಣ. ಅದಾದಮೇಲೆ ಇನ್ನೇನಪ್ಪ, ಮೆಣಸಿನ್ಕಾಯಿ ಬೇಕು. ಮನೆಗಳೆಲ್ಲ ಖಾಲಿ, ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂದರೂ ಕೊಡ್ತವ್ರಲ್ಲ ಖುಷಿ ಪಡಬೇಕು. ಬರ್ರಿ ಬೇಗ ಬೇಗ ಬಿರಿಯಾನಿ ಮಾಡೋಣ. ಹೊಸ ವರ್ಷಕ್ಕೆ ಬಿರಿಯಾನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇದು ಬಿರಿಯಾನಿ ಮಾಡ್ತಾಯಿದ್ದೀನಿ ನಿಮ್ಮ ಊರಲ್ಲಿ, ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಬೇಕಿತ್ತು. ಉಪ್ಪಾ? ಹಾಂ ಸರಿ, ಉಪ್ಪು ಜಾಸ್ತಿ ಆಗೋಯ್ತು, ವೇಸ್ಟ್ ಉಳಿದ್ರೆ ತೊಗೊಂಬಂದು ಕೊಡ್ತೀನಿ ನಿಮಗೇನಾ? ಸರಿ. ಬಿರಿಯಾನಿ ತಿಂತೀರಲ್ವಾ? ತಿನ್ನಲ್ವಾ? ಸರಿ ಆಯಿತು. ಅಮ್ಮ ಅಮ್ಮ,
ಯಾಕೆ ನೀವು ಬಿರಿಯಾನಿ ತಿನ್ನೋದೇ ಅಲ್ವಾ ಅಥವಾ ನಾ ಮಾಡ್ದಂತ ತಿನ್ನಲ್ವಾ? ತಿನ್ನೋದೇ ಅಲ್ವಾ? ಓಕೆ ಓಕೆ ಸರಿ, ನೋ ಪ್ರಾಬ್ಲಮ್. ನಿಮಗೆ ಕೊಡ್ತೀವಿ. ಯಾಕೆ ಯಾಕೆ ತಿನ್ನಲ್ಲ ನೀವು? ವೆಜ್ ತಿನ್ನಲ್ವಾ? ಸರಿ ವೆಜ್ಜೇ ಮಾಡಲಾ? ಇವತ್ತು ಶನಿವಾರ ತಿನ್ನಲ್ವಾ? ಸರಿ ಆಯ್ತು. ಗದ್ದೆ ಅಕ್ಕಿ ಕಣಪ್ಪ ಅವು. ಆಯ್ತು ತೊಂದರೆ ಇಲ್ಲ. ಗದ್ದೆ ಅಕ್ಕಿನಾ? ತುಂಬ ಚೆನ್ನಾಗುತ್ತೆ ಬಿಡಿ ಬಿರಿಯಾನಿ. ಓಕೆ ಬಾಯ್. ಹೊಸ ವರ್ಷ ಶುಭಾಶಯ ನಿಮಗೆ. ಬಾಯ್. ಹಾಂ ಹಸಿಮೆಣಸಿನ್ಕಾಯಿ ಬೇಕು, ಸ್ವಲ್ಪ ಕೊಡ್ತೀರಾ? ಅಜ್ಜ ನಮಸ್ಕಾರ, ಕೊಡ್ತೀರಾ ಹಸಿಮೆಣಸಿನ್ಕಾಯಿ ಸ್ವಲ್ಪ? ಹಾಂ ವೇಸ್ಟಾ ನಿಮಗೆ? ನೋಡಿದ್ರಾ, ಹಿಂಗೆ ಒಬ್ರಿಗೆ ವೇಸ್ಟ್ ಆಗೋದು ಇನ್ನೊಬ್ರಿಗೆ ಕೊಟ್ಬಿಟ್ರೆ ಅವ್ರಿಗೆ ಯೂಸ್ ಆಗಿಬಿಡುತ್ತಲ್ವಾ? ನೋಡಿದ್ರೆ ಹೆಂಗೆ ಹೇಳಿದ್ರು ಅಜ್ಜ ಅಂತ, ವೇಸ್ಟ್ ಆಗುತ್ತೆ ಅಂತೆ, ಅದಕ್ಕೆ ನನಗೆ ಕೊಡ್ತವ್ರೆ. ಹಂಗೆ ನಿಮ್ಮ ಮನೇಲಿ ಎಕ್ಸಸ್ ಇದ್ದರೆ ಕೊಡಿ ಪಕ್ಕದ ಮನೆಯವ್ರಿಗೆ. ಫಸ್ಟ್ ನಾವೆಲ್ಲ ಹಂಗೆ ಮಾಡ್ತಾಯಿದ್ವಿ, ಇವಾಗಲೂ ಹಂಗೆ ಮಾಡ್ತೀವಿ. ಸಕ್ಕರೆ ಖಾಲಿಯಾಗಿ ಹೋಗ್ಬಿಟ್ರೆ ಟಕ್ಕಂತ ಹೋಗ್ಬಿಟ್ಟು ಒಂದು ಲೋಟ ಇಟ್ಕೊಂಡು ಸ್ವಲ್ಪ ಸಕ್ಕರೆ ಕೊಟ್ಬಿಡಿ ಅಂತ. ನಮ್ಮ ಮನೆ ಪಕ್ಕ ಒಬ್ರು ಇದ್ದಾರೆ ಫರೀದಾ ಆಂಟಿ ಅಂತ, ಅವ್ರ ಮನೆಗೆ ಹೋಗ್ಬಿಟ್ಟು ಏನೇನು ಕೇಳಿಲ್ಲ ಅಂತಿಲ್ಲ, ಎಲ್ಲ ಕೇಳಿದ್ದೀವಿ. ಸಕ್ಕರೆ, ಟೀ ಪೌಡ್ರು, ಹಾಲು, ಮೆಣಸಿನ್ಕಾಯಿ ಎಲ್ಲ ಕೇಳಿದ್ದೀವಿ. ಥ್ಯಾಂಕ್ಸ್ ಟು ಫರೀದಾ ಆಂಟಿ. ಬೆಳ್ಳುಳ್ಳಿ ಬೇಡ, ಬೆಳ್ಳುಳ್ಳಿ ಇರಲಿ, ಯಾವುದಕ್ಕೂ ತೊಗೊಂಡಿರ್ತೀನಿ ಬೇಕಾದರೆ. ಸಾಕಿಷ್ಟು ಇದು ಸಾಕು, ಇದು ಸಾಕು, ನನ್ನ ಸಾಕು ಸಾಕು. ಇಷ್ಟು ಅಕ್ಕಿ ಇಷ್ಟೇ ಇರೋದು, ಇದಕ್ಕೆ ಸಾಕು ಸಾಕು ಬಿಡಿ, ಸಾಕು ಬಿಡಿ. ನನ್ನ ಹತ್ರ ವೇಸ್ಟ್ ಆಗಿಬಿಡುತ್ತೆ, ಬೇರೆ ಯಾರು ಬಂದರೆ ಕೊಡಿ. ಅಕ್ಕಿ ಬೇಕು ಬಿರಿಯಾನಿ ಮಾಡೋಕ್ಕೆ? ಇಲ್ಲೆಲ್ಲ ಮಾಡ್ತೀನಿ, ಬೇಡ ಅಕ್ಕಿ ಇದೆ ಸಾಕು, ಬೇಕಾದ್ರೆ ಕೇಳ್ತೀನಿ. ಸರಿ ಬರಲಾ? ಬಾಯ್ ಅಜ್ಜ. ಸಾಕು ಸಾಕು, ಮೆಣಸಿನ್ಕಾಯಿ ಸಾಕು. ಮತ್ತು ತರಕಾರಿ ಇಲ್ಲಿ ಏನೂ ಇಲ್ಲ ತಗೊಳ್ಳೋ ಅಂಥದ್ದು, ಬೇಡ ಬಿಡಿ ಸಾಕು. ಇಷ್ಟು ಸಾಂಬಾರು ಸೊಪ್ಪು ಇಸ್ಕೊತೀನಿ. ಹಾಂ ಬರಲಾ? ಬಾಯ್ ಅಜ್ಜ. ಇದೇವರು? ಹಾಂ ಮಾಡ್ತೀನಿ. ಬೇಕಾ ಬಿರಿಯಾನಿ? ಬಿರಿಯಾನಿ ಬೇಕಾ? ಚೆನ್ನಾಗಿರುತ್ತೆ ಅಂತ, ಎಲ್ಲರ ಮನೆಯಿಂದ ಅಕ್ಕಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಹಾಂ ಸಾಂಬಾರು ಸೊಪ್ಪು ಇದೆಯಾ ನಿಮ್ಮ ಮನೆ? ಸ್ವಲ್ಪ ಕೊಡ್ತೀರಾ? ಹಾಂ ಕೊಡಿ ಅಜ್ಜ, ನಿಮ್ಗೆ ಯಾಕೆ ಬೇಜಾರು? ಸ್ವಲ್ಪ ಸಾಲಲ್ಲ ಇದು, ಅದಕ್ಕೆ ಸಾಂಬಾರು ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಅಮ್ಮ ನಾಷ್ಟ ಮಾಡಿದ್ರಾ? ಹಾಂ ಹಾಂ ಯಾಕೆ? ಯಾವ ಊರು ಅಂತ ಕೇಳಿದ್ದು? ಇದೇ ಊರು ನಂಬಲ್ವಾ? ಹಾಂ ನೋಡ್ತೀನಿ, ಎಲ್ಲಾದರೂ ಮಾಡ್ತೀನಿ ಆ ಕಡೆ. ಅಲ್ಲ ಹಾಂ ಇವರು ಅಂತ ಗೊತ್ತಿಲ್ಲಪ್ಪ. ಹೌದಾ? ಹೌದು, ಎಲ್ಲಿ ಬರ್ತೀವಿ ಅದೇ ಊರು ನಮ್ಮದು. ಹಂಗೆ ನಮ್ಮದು ಮಡಿಕೇರಿ. ಹಂಗೆ ಹಾಂ ಹಂಗೇಳಪ್ಪ. ಹಾಂ ಇದೇನಾ ಮನೆ ಆಂಟಿದು? ಇದಾ? ಇದು ಯೂಟ್ಯೂಬಲ್ಲಿ ಬರ್ತೀರಾ ನೀವೆಲ್ಲ? ಹೊಸ ವರ್ಷ ಅಲ್ಲ, ಹೊಸ ವರ್ಷಕ್ಕೆ ನಿಮ್ಗೆಲ್ರಿಗೂ ನಿಮ್ಮ ಮನೆಯಿಂದ ಅಕ್ಕಿ ತೊಗೊಂಡು ನಿಮಗೆ ಊಟ ಮಾಡಿ ಬರ್ಸೋಣ ಅಂತ. ಯಾವ ಊರು ಈಗ ನಿಮ್ಮದು? ನಮ್ದು ಇದೇ ಊರು. ನೋಡಿದ್ವಲ್ಲ. ಹೌದಾ? ನಾವು ಯಾವ್ರಿಗೆ ಬಂದ್ವಿ ಅದೇ ನಮ್ಮ ಊರು ಅಂತ. ಅಲ್ಲ, ಈಗ ಬಂದಿರೋದಂತ ಎಲ್ಲಿದೆ ಅಂತ, ನಾವು ಮಡಿಕೇರಿಯಿಂದ ಬಂದಿರೋದು. ಬಾಯ್. ಬಿರಿಯಾನಿಗೆ ಬೇರೆ ಏನೆಲ್ಲ ಬೇಕು? ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ತಗೊಂಡೆ. ಆಮೇಲೆ ಚಿಕನ್ ನೋಡೋಣ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ವೆಜ್ ಬಿರಿಯಾನಿ ಮಾಡೋದಾ ಚಿಕನ್ ಮಾಡೋದಾ ಅಂತ. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿ ಬೇಕಲ್ವಾ? ಸರಿ ಆಯಿತು, ಸರಿ ಓಕೆ, ಬಾಯ್ ಬಾಯ್. ಹೋ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡಿದ್ದೆ, ಇವಾಗ ಅಲ್ಲ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಆಗೋ ಥರ ಇದೆ, ಯಾಕಂದರೆ ಅಷ್ಟು ಫಾಸ್ಟಾಗಿ ಸೋರ್ಸ್ ಆಗ್ತಾಯಿದೆ. ಹಾಂ ಹಾಂ ಆಲೂಗಡ್ಡೆ ಬೇಡ, ನೋಡ್ತೀನಿ ಬೇರೆ ಏನಾರು ಹಾಕ್ತೀನಿ. ಹಾಂ ಇಷ್ಟು ಬೇಗ ಸೋರ್ಸ್ ಆಗ್ತಿದೆ. ಹಾಂ ತೆಂಗಿನಕಾಯಿ ಬೇಕಾ? ಬೇಡ ಇವಾಗ ನೆಕ್ಸ್ಟ್ ಏನು ಬೇಕಾಗಿದೆ ಗೊತ್ತಾ ನನಗೆ? ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಕ್ಯಾರೆಟು, ಬೀನ್ಸು ಸ್ವಲ್ಪ ನೋಡೋಣ ಸಿಗುತ್ತೆ. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ? ಹಲೋ ನಾನು ವಿನು ಅಂತ.
ನಿಮ್ಮೂರಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಸಿಗ್ಬೋದು, ಕ್ಯಾರೆಟ್ ಸಿಗ್ಬೋದಾ? ಇಲ್ಲಿ ಸಿಕ್ಕೋದಿಲ್ಲ. ಇಲ್ವಾ? ಅಲ್ಲ ಎಲ್ಲ ಟೊಮಾಟೊ ಗಿಮಾಟೊ ಎಲ್ಲ ಕೊಟ್ಟರು, ನಿಮ್ಮನೇಲಿ ಸ್ವಲ್ಪ ಏನಾದ್ರು ಕ್ಯಾರೆಟ್ ಅಥವಾ ಬೀನ್ಸ್? ಏನಿದೆ ಸಂತೆ ತಗೋಬೇಕಷ್ಟೇ. ಹೌದಾ? ಬೀನ್ಸ್ ಇಲ್ವಾ? ಎಂತವೂ ಇಲ್ಲ, ನಾವು ಸಂತೆ ಕೊಂಡ್ಕೊಡೋದೇ. ಹೌದಾ? ಇವಾಗಿಲ್ವಾ ಮನೇಲಿ? ಸರಿ. ಸರ್ ಆಯ್ತು ಸರ್, ನಮಸ್ತೆ. ನಮಸ್ಕಾರ. ಯಾರು? ವಿನಯ್ ಅಂತ, ಮಡಿಕೇರಿಯಿಂದ ಬಂದಿರೋದು. ಎಲ್ಲಿ ಬಿರಿಯಾನಿ ಮಾಡೋದು? ನಿಮ್ಮೂರಲ್ಲೇ ಮಾಡ್ತೀನಿ, ಇಲ್ಲೇ ಎಲ್ಲ. ಯಾವ್ದಕ್ಕೋಸ್ಕರ? ಇದು ಹೊಸ ವರ್ಷಕ್ಕೆ. ಹೌದಾ? ನಾವೇನ್ ತರ್ಕಾರಿ ಕೂಲಿಗೆ ಹೋಗೋದು ನಾವು. ಹೌದಾ? ಸರಿ ಸರ್, ಆಯ್ತು ಸರ್. ಮತ್ತೆ ಬನ್ನಿ ಸರ್, ಬಿರಿಯಾನಿ ಇಲ್ಲಿ ಮನೇಲಿ ಇರ್ತೀರಾ ನೀವು? ಆಯ್ತು, ಬರ್ತೀವಿ ಸರ್. ಮನೇಲಿ ಇರ್ತೀರಾ? ಇಲ್ಲೇ ತಗೊಂಡ್ಬರ್ತೀನಿ, ತಿಂತೀರಲ್ವಾ? ನೋಡೋಣ. ಸರಿ ಸರ್, ಆಯ್ತು ಸರ್, ಚೆನ್ನಾಗಿ ಮಾಡ್ತೀನಿ, ಹೆದರ್ಕೋಬೇಡಿ. ಬಾಯ್ ಸರ್. ಹೊಸ ವರ್ಷ ಶುಭಾಶಯ ನಿಮಗೆ. ನಿಮ್ಮರಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಕ್ಯಾರೆಟ್ ಅಥವಾ ಬೀನ್ಸ್ ಸಿಗ್ಬೋದಾ? ತರಕಾರಿ ಬಿರಿಯಾನಿ, ವೆಜ್ ಬಿರಿಯಾನಿ. ಚೇತನ್ ಇಲ್ಲೇ ಹಾಂ, ಕ್ಯಾರೆಟ್ ಕೊಡಿ ಮೇಡಮ್, ಒಂದು ಎರಡು ಕೊಡಿ. ಫೋನ್ ಯಾಪ್ ಮಾಡ್ಕೊತಾನಲ್ಲ ಚೇತನು. ಏನು ಮಾಡ್ತಾ ಇದ್ರೆ ನಿಮ್ಮ ಕಸಬೇನೋ? ಕಸಬು ಇದೆ, ಅಡುಗೆ ಮಾಡೋದು. ಅಡುಗೆ ಮಾಡೋದಾ? ಯಾವಲ್ಲಿಂದ ಎಲ್ಲಿಂದ? ಮಡಿಕೇರಿಯಲ್ಲಿ ಅದೇ. ಹೌದು ಹೌದು, ಮಡಿಕೇರಿಯಲ್ಲಿ ಅದೇ ಗೊತ್ತೀವಾ? ಹಾಂ ಹೌದು ಹೌದು. ಕ್ಯಾರೆಟ್ ಇಲ್ಲ ಬಿಟ್ಟಿರ್ತೈತಿ. ಇಲ್ಲ, ಇದು ಬಿರಿಯಾನಿಗೆ ಬೀನ್ಸ್ ಇದೆಯಾ? ಸ್ವಲ್ಪ ಸಂತೆಗೆ ಹೋಗಿದ್ದಿಲ್ಲ. ಹೌದಾ? ಕ್ಯಾರೆಟ್ ಬೀಟ್ರೂಟ್ ಬೇಡ ಬಿಡಿ, ತೊಂದರೆ ಇಲ್ಲ, ನಾನು ಕ್ಯಾರೆಟ್ ಇಸ್ಕೊತೀನಿ. ಹಾಂ, ಖಾಲಿ ತೊಂದರೆ ಇಲ್ಲ. ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್. ಸರ್ ನಮಸ್ತೆ ಸರ್. ಸ್ವಲ್ಪ ಕ್ಯಾರೆಟ್ ಸಿಗ್ಬೋದು ಸರ್? ನಿಮ್ಮೂರಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನ್ಯೂ ಇಯರ್ಗೆ. ಕ್ಯಾರೆಟ್ ಅಥವಾ ಬೀನ್ಸು ತರಕಾರಿ ಊಟ ಇಲ್ವಾ? ಬೀನ್ಸ್ ಸ್ವಲ್ಪ, ಮತ್ತೆ ಕ್ಯಾರೆಟ್ ಇದೆಯಾ? ಒಂದು ಎರಡು ಇದ್ರೆ ಕೊಡಿ. ನಿಮ್ಗಿದೆ ಅಲ್ವಾ? ನಮಗಿದೆ. ಹಾಂ, ನಿಮ್ಗಿದ್ರೆ ಕೊಡಿ. ಸರ್, ಎಲ್ಲಿದ್ರೆ? ನಿಮ್ಗಿದೆ ಅಲ್ವಾ? ಬಸ್ ಸ್ಟ್ಯಾಂಡಿಂದ ಹೊರಟೆ. ಉಳಿದಿದ್ದು ಕೊಡಿ, ಸಾಕು. ಎಲ್ಲಿದ್ದೀರಿ? ಮನೇಲಿ ಇದ್ದೀರಾ? ಕ್ಯಾರೆಟ್ ಆಯಿತು.